ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಂಬುಜವೆರಡು ಕರಯುಗದಿ ಅಂಬುಜವೆರಡು ಕರಯುಗದಿ ಧರಿಸಿ ಪೀತಾಂಬರವುಟ್ಟು ಮೆರೆದಾಳು ಶೋಭಾನೆ. ಹೀಗೆ ಲಕ್ಷ್ಮೀ ಶೋಭಾನೆಯ ಚಿಂತನೆಯನ್ನ ಮುಂದುವರೆಸ್ತಾ ಹೋಗೋಣ. ಲಕ್ಷ್ಮೀದೇವಿ ಸಮುದ್ರದಿಂದ ಆವಿರ್ಭವಿಸಿ ಬಂದ್ಲು. ದೇವತೆಗಳ ಅಪೇಕ್ಷೆ ಏನಿದೆ, ಲಕ್ಷ್ಮೀನಾರಾಯಣರ ವಿವಾಹವನ್ನು ನೋಡಬೇಕು ಅನ್ನೋದೇ ದೊಡ್ಡ ಬಯಕೆ. ಅದು ದೇವತೆಗಳಿಗೆಲ್ಲ ಆಸೆ ಅಂತೆ. ಇವತ್ತು ನಾವೆಲ್ಲ ಎಲ್ಲಾದರೂ ಶ್ರೀನಿವಾಸ ಕಲ್ಯಾಣ, ರುಕ್ಮಿಣಿ ಕಲ್ಯಾಣ, ಸೀತಾರಾಮ ಕಲ್ಯಾಣ ಇತ್ಯಾದಿ ಕಲ್ಯಾಣ ಮಹೋತ್ಸವಗಳನ್ನು ನೋಡಬೇಕು ಅಂತ ತುಂಬಾ ಬಯಕೆಯಿಂದ ಕಾಯ್ತಾ ಇರ್ತೀವಿ. ಎಲ್ಲಾದರೂ ಈ ಮಹೋತ್ಸವಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅತ್ಯಂತ ಸಂತೋಷವಾಗಿ ಹೋಗಿ ನಾವು ನೋಡಿಕೊಂಡು ಬರ್ತೇವೆ, ದೇವರ ಆಶೀರ್ವಾದವನ್ನ ತೆಗೆದುಕೊಂಡು ಬರ್ತೇವೆ. ನಮಗೆ ಇಷ್ಟು ಬಯಕೆ ಇರಬೇಕಾದ್ರೆ ಸಾಕ್ಷಾತ್ತಾಗಿ ದೇವತೆಗಳಿಗೆ ಆ ರಮಾನಾರಾಯಣರು ಅವರ ಪಕ್ಕದಲ್ಲೇ ಇದ್ದಾರೆ. ಅವರ ಪಕ್ಕದಲ್ಲೇ ಇರ್ತಕ್ಕಂಥ ರಮಾನಾರಾಯಣರ, ಲಕ್ಷ್ಮೀನಾರಾಯಣರ ವಿವಾಹವನ್ನು ನೋಡಬೇಕು ಅನ್ನುವ ಬಯಕೆ ಇನ್ನೆಷ್ಟು ಮಟ್ಟದಲ್ಲಿ ಇರುತ್ತೆ. ಅವರಿಗೂ ಬಯಕೆ ಇದೆ ಅಲ್ಲ, ದೇವತೆಗಳಿಗೂ ಬಯಕೆ. ಇದೆಲ್ಲ ಕೆಟ್ಟ ಆಸೆ ಏನೋ ಅಲ್ಲ. ದೇವತೆಗಳು ಭಗವಂತನ ವಿವಾಹವನ್ನು ನೋಡಬೇಕು ಅನ್ನೋದು ಕೆಟ್ಟ ಆಸೆ ಏನೋ ಅಲ್ಲ. ಹಾಗಾಗಿ ಆ ಲಕ್ಷ್ಮೀನಾರಾಯಣರು ದೇವತೆಗಳ ಅಪೇಕ್ಷೆಯಂತೆ, ಮಕ್ಕಳ ಅಪೇಕ್ಷೆಯಂತೆ ವಿವಾಹವನ್ನು ಮಾಡಿಕೊಳ್ತಾ ಇದ್ದಾರೆ. ಲಕ್ಷ್ಮೀದೇವಿ ಆವಿರ್ಭವಿಸಿ ಸಮುದ್ರದಿಂದ ಎದ್ದು ಬರ್ತಾ ಇದ್ದಾಳೆ. ದಾಸರೆಲ್ಲ ಎದ್ದು ಬರುತ್ತಾಳೆ ನೋಡಿ ಮಹಾಲಕ್ಷ್ಮಿ ಅಂತ ವರ್ಣನೆ ಮಾಡಿದ್ದಾರೆ. ಎದ್ದು ಬಂದಿರತಕ್ಕಂತ ಆ ಲಕ್ಷ್ಮಿಯ ವರ್ಣನೆ ವಾದಿರಾಜರು ಮಾಡ್ತಾ ಇದ್ದಾರೆ. ಹೇಗಿದ್ದಾಳೆ ಆ ಲಕ್ಷ್ಮಿ, ಆ ಮಹಾಲಕ್ಷ್ಮಿ ಹೇಗಿದ್ದಾಳೆ? ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಂಬುಜವೆರಡು ಕರಯುಗದಿ ಧರಿಸಿ ಪೀತಾಂಬರವುಟ್ಟು ಮೆರೆದಳು. ಅವಳ ಕಂಠ ಶಂಖದಂತೆ ಇರ್ತಕ್ಕಂಥ ಕಂಠ. ಕಂಬು ಕಂಠದ ಸುತ್ತ ಶಂಖದ ರೀತಿಯಲ್ಲಿ ಇರ್ತಕ್ಕಂಥ ಕಂಠ, ಜೊತೆಗೆ ಕೊರಳಲ್ಲಿ ಅಂಥ ಕಂಠದ ಸುತ್ತಲೂ ಮಂಗಳ ಸೂತ್ರವನ್ನ ಧಾರಣೆ ಮಾಡಿದ್ದಾಳೆ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಂಬುಜವೆರಡು ಕರಯುಗದಿ, ಎರಡು ಕೈಯಲ್ಲಿ ಅಂಬುಜವನ್ನ, ಕಮಲವನ್ನ ಧಾರಣೆ ಮಾಡಿಕೊಂಡಿದ್ದಾಳೆ. ಅವಳನ್ನ ವರ್ಣನೆ ಮಾಡೋದೇ ಶ್ರೀ ಸೂಕ್ತದಲ್ಲಾಗ್ಲಿ ಅಥವಾ ಶ್ರೀ ಶ್ರೀಶ ಗುಣದರ್ಪಣ ಸ್ತೋತ್ರದಲ್ಲಾಗ್ಲಿ ಈ ಪದ್ಮ ಎನ್ನುವ ಹೆಸರಿಂದಲೇನೆ ಅನೇಕ ಕಡೆ ಅನೇಕ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ, ಅನೇಕ ರೀತಿಯಲ್ಲಿ ಶ್ರೀ ಸೂಕ್ತದಲ್ಲಾಗ್ಲಿ ಅಥವಾ ಇತ್ಯಾದಿ ಸ್ತೋತ್ರಗಳಲ್ಲಿ ಪದ್ಮ ಎನ್ನುವ ಹೆಸರಿಂದಲೇನೆ ಅನೇಕ ವಿಧವಾಗಿ ವರ್ಣನೆ ಮಾಡಿದ್ದಾರೆ. ಪದ್ಮದಂತೆ ಮುಖ, ಪದ್ಮದಂತೆ ಎಲ್ಲ ಅವಯವಗಳೂ ಕೂಡ ಪದ್ಮದ ರೀತಿಯಲ್ಲಿಯೇ ಇದೆ. ಹೀಗಿದ್ದರೂ ಕೂಡ ಆ ಲಕ್ಷ್ಮೀದೇವಿ ತನ್ನ ಎರಡು ಕೈಯಲ್ಲೂ ಕೂಡ ತಾನು ಆ ಪದ್ಮಕ್ಕೆ ಅಭಿಮಾನಿ ಎನ್ನುವುದನ್ನ ತೋರಿಸ್ತಾನೂ ಇದ್ದಾಳೆ ಅಂತ ಅರ್ಥ ಮಾಡಿಕೊಳ್ಬಹುದು. ಹೀಗೆ ತನ್ನ ಎರಡು ಕೈಗಳಲ್ಲೂ ಕೂಡ ಸಾಕ್ಷಾತ್ತಾಗಿ ಕಮಲಗಳನ್ನು ತಾನು ಧಾರಣೆ ಮಾಡಿದ್ದಾಳೆ. ಅಂಬುಜವೆರಡು ಕರಯುಗದಿ. ಇನ್ನು ಅನೇಕ ರೀತಿಯಾಗಿ ಈ ಭೂದೇವಿ ಆಗ್ಲಿ ಅಥವಾ ಶ್ರೀದೇವಿ, ಶ್ರೀಭೂ ಸಮೇತನಾಗಿರ್ತಕ್ಕಂಥ ಪರಮಾತ್ಮ, ಸಾಕ್ಷಾತ್ತಾಗಿ ಭೂದೇವಿ ತಾಂಬೂಲ ಮತ್ತೆ ನೀಲಕಮಲಕ್ಕೆ ಅಭಿಮಾನಿಯಾದರೆ, ಇನ್ನು ದುರ್ಗಾದೇವಿ ಶಂಖಚಕ್ರಗಳನ್ನು ಧಾರಣೆ ಮಾಡಿದ್ದಾಳೆ ಅಂತ. ಒಟ್ನಲ್ಲಿ ಇನ್ನು ಮುಂದೆ ಎಲ್ಲ ಇನ್ನು ಅತಿ ವಿಸ್ತಾರವಾಗಿ ವರ್ಣನೆ ಇದೆ. ಎರಡು ಕೈಯಲ್ಲಿ ಕಮಲಗಳನ್ನ, ಇನ್ನೆರಡು ಕೈಗಳಲ್ಲಿ ಶಂಖಚಕ್ರಗಳನ್ನ ಧಾರಣೆ ಮಾಡಿದ್ದಾಳೆ ಅಂತ ಮುಂದೆ ಇನ್ನು ಹೆಚ್ಚಿನ ವಿವರಣೆ ಬರುತ್ತೆ. ಮುಂದೆ ಅದನ್ನ ಗಮನಿಸ್ತಾ ಹೋಗೋಣ. ಒಟ್ನಲ್ಲಿ ಈಗ ಅಂಬುಜವೆರಡು ಕರಯುಗದಿ ಧರಿಸಿ ಪೀತಾಂಬರವುಟ್ಟು ಮೆರೆದಳು. ಎರಡು ಕೈಗಳಿಂದ
ಅಂಬುಜವನ್ನು ಧಾರಣೆ ಮಾಡಿದ್ದಾಳೆ. ಅಂಬುಜ ಅಂದ್ರೆ ಸಾಕ್ಷಾತ್ ಕಮಲಗಳನ್ನು ಧಾರಣೆ ಮಾಡಿದ್ದಾಳೆ. ಇನ್ನು ಅವಳು ಹುಟ್ಟಿರ್ತಕ್ಕಂಥ ವಸ್ತ್ರ ಪೀತಾಂಬರ, ಹಳದಿಯ ಬಣ್ಣದ ವಸ್ತ್ರ ಪೀತಾಂಬರ, ಹಳದಿ ಬಣ್ಣದ ರೇಷ್ಮೆಯ ವಸ್ತ್ರವನ್ನ ತಾನು ಧಾರಣೆ ಮಾಡಿದ್ದಾಳೆ. ಇಲ್ಲಿ ಅನೇಕ ಪ್ರಶ್ನೆಗಳು ನಮಗೆ ಉದ್ಭವಿಸುತ್ತೆ. ನಾನು ಹಿಂದಿನ ಪಾಠಗಳಲ್ಲೇ ಹೇಳಿರುವಂತೆ ಈ ಲಕ್ಷ್ಮೀ ಶೋಭಾನೆಯನ್ನ ಕೇವಲ ಒಂದೊಂದು ಪದ್ಯಗಳನ್ನಾಗ್ಲಿ ಅರ್ಧ ಗಂಟೆಯಲ್ಲಿ ತಿಳ್ಕೊಳ್ತೀವಿ ಎನ್ನುವುದು ಅದು ದುಸ್ಸಾಹಸ. ಸಾಹಸವನ್ನ ಮಾಡಬೇಕು. ದುಸ್ಸಾಹಸ, ಅರ್ಧ ಗಂಟೆಯಲ್ಲಿ ತಿಳ್ಕೊಳ್ತೀವಿ ಅನ್ನೋದು ದುಸ್ಸಾಹಸ. ಆದರೂ ಅರ್ಥ ಮಾಡ್ಕೊಳ್ಬೇಕಲ್ವಾ? ಎಲ್ಲರಿಗೂ ನಮಗೆ ಈ ಲಕ್ಷ್ಮೀ ಶೋಭಾನೆಯ ಅರ್ಥಾನುಸಂಧಾನ ಬೇಕು. ಎಲ್ಲರಿಗೂ ಅರ್ಥವನ್ನು ತಿಳ್ಕೊಳ್ಬೇಕು ಅನ್ನೋ ಬಯಕೆ ಇದೆ. ಆದರೂ ಕೂಡ ನಾವು ಕೆಲವು ವಿಚಾರಗಳನ್ನು ಮಾತ್ರ ನಾವು ತಿಳ್ಕೊಳ್ತಾ ಇದ್ದೇವೆ. ಒಂದೊಂದು ಪದ್ಯಕ್ಕೂ ಕೂಡ ಅನೇಕ ರೀತಿಯ ಹಲವು ವಿಶೇಷಗಳನ್ನ, ಅನೇಕ ವಿಚಾರಗಳನ್ನ ವಾದಿರಾಜರಾಗ್ಲಿ ಅನೇಕ ಮಹನೀಯರು, ಅನೇಕ ವ್ಯಾಖ್ಯಾನಕಾರರೆಲ್ಲ ತಿಳಿಸಿದ್ದಾರೆ. ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಶಂಖದಂತೆ ಇರ್ತಕ್ಕಂಥ ಸುಂದರವಾದ ಕಂಠ ಅಂತ ವರ್ಣನೆ ಮಾಡಿದರು. ಇನ್ನು ಕಟ್ಟಿದ ಮಂಗಳಸೂತ್ರ, ಇಲ್ಲಿ ಬಂತು, ಪ್ರಶ್ನೆ ಬಂತು. ಮಂಗಳಸೂತ್ರವನ್ನ ಯಾರು ಕಟ್ಟಿದ್ರು? ಅಲ್ಲಿ ಮಂಗಳಸೂತ್ರವನ್ನ ಕಟ್ಟಿಕೊಂಡೇ ಬಂದು ಬಿಟ್ಲ. ಮತ್ತೆ ಬಾಲೆ ಮಹಾಲಕ್ಷ್ಮಿ ಅಂತ ಹಿಂದೆ ಎಲ್ಲ ವರ್ಣನೆ ಬಂತಲ್ವಾ? ಹೇಗೆ ಬಾಲೆ ಮಹಾಲಕ್ಷ್ಮಿ ಅಂತ ಹೇಳ್ತಾ ಇದ್ದೀರಿ, ಜೊತೆಗೆ ಕುತ್ತಿಗೆಯಲ್ಲಿ ತಾಳಿಯನ್ನ ಅಂದ್ರೆ ಮಾಂಗಲ್ಯವನ್ನ, ಮಂಗಳಸೂತ್ರವನ್ನ ಧಾರಣೆ ಮಾಡಿಕೊಂಡು ಬಂದಿದ್ದಾಳೆ. ಆ ಮಂಗಳಸೂತ್ರ ಇಲ್ಲಿಂದ ಬಂತು. ಒಂದು ವೇಳೆ ಏನಾದ್ರೂ ಸಮುದ್ರ ಮಥನದಲ್ಲಿ ಈ ದೇವತೆಗಳು, ರಾಕ್ಷಸರು ಎಲ್ಲ ಸೇರಿ ಅಲ್ವಾ ಈ ಸಮುದ್ರ ಮಥನವನ್ನು ಮಾಡಿದ್ದು, ಅಲ್ಲಿ ಎಲ್ಲ ಹುಟ್ಕೊಳ್ತು. ಕಾಮಧೇನು, ಪಾರಿಜಾತ, ಅಮೃತ, ಜೊತೆಗೆ ಲಕ್ಷ್ಮಿ ಹುಟ್ಟುಕೊಂಡ್ಲು. ಲಕ್ಷ್ಮಿಯ ಹುಟ್ಟು ಅಲ್ಲ, ಇದು ಪ್ರಾದುರ್ಭಾವ. ಒಂದು ವೇಳೆ ಲಕ್ಷ್ಮಿಯ ಜೊತೆಯಲ್ಲಿ ಆ ಮಂಗಳಸೂತ್ರವು ಹುಟ್ಟಿಕೊಳ್ತಾ ಅಂದ್ರೆ ಸಹಜವಾಗಿ ಅದು ಬಂತ ಅಂದ್ರೆ ಅಲ್ಲ. ಮಂಗಳಸೂತ್ರ ಯಾರೋ ಕಟ್ಟಿದ್ದು ಅಥವಾ ಸಹಜವಾಗಿ ಸುಮ್ಮನೆ ಹೇಗೆ ಕಾಮಧೇನು, ಹೇಗೆ ಅಮೃತ ಇತ್ಯಾದಿ ಪಾರಿಜಾತಗಳು, ಐರಾವತ, ಆನೆ ಇತ್ಯಾದಿ ರೀತಿಯಲ್ಲಿ ಅದು ಕೂಡ ಒಂದು ಹುಟ್ಟಿದ್ದಲ್ಲ. ಅದು ಲಕ್ಷ್ಮೀದೇವಿಯ ಕೊರಳಲ್ಲಿ ಯಾವಾಗಲೂ ಇರತಕ್ಕಂಥದ್ದು. ಕಟ್ಟಿದ ಮಂಗಳಸೂತ್ರ ಯಾರು ಕಟ್ಟಿದ್ದು? ಭಗವಂತ. ಅನಾದಿ ಕಾಲಕ್ಕೂ ಮುಂಚೆಯೇ ಭಗವಂತ ಕಟ್ಟಿಯಾಗಿದೆ. ಇಲ್ಲಿ ಕೆಲವರಿಗೆ ಬರ್ತಕ್ಕಂಥ ಪ್ರಶ್ನೆ, ಹಲವರಿಗೆ ಬರ್ತಕ್ಕಂಥ ಪ್ರಶ್ನೆ, ಲಕ್ಷ್ಮೀದೇವಿ ಮಂಗಳಸೂತ್ರವನ್ನು ಧಾರಣ ಮಾಡಿಕೊಂಡಿದ್ದಾಳೆ, ಅದನ್ನು ಯಾರು ಕಟ್ಟಿದ್ರು ಅಂದ್ರೆ ಇಲ್ಲಿ ಭಗವಂತನೇ ಕಟ್ಟಿದ್ದು. ಕಟ್ಟಿದ ಮಂಗಳಸೂತ್ರದ ಜೊತೆಯಲ್ಲಿಯೇ ಆ ಲಕ್ಷ್ಮೀದೇವಿ ಈಗ ಬಂದಿದ್ದಾಳೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನು ಅಂದ್ರೆ ಇಲ್ಲಿ ಯಾರೂ ಕೂಡ ಅವಳನ್ನ ವಿವಾಹವಾಗಬೇಕು ಅಂತ ಬಂದವರಲ್ಲ. ಯಾಕಂದ್ರೆ ಮಂಗಳಸೂತ್ರ ಕೊರಳಲ್ಲಿದೆ. ಆದರೂ ಕೂಡ ಕೆಲವು ರಾಕ್ಷಸರು ಬಂದ್ರಂತೆ, ಪರವಾಗಿಲ್ಲ ಅಂತ ಕೆಲವು ರಾಕ್ಷಸರು ಬಂದರು ಅಂತ. ದೇವತೆಗಳೆಲ್ಲ ಲಕ್ಷ್ಮೀನಾರಾಯಣರ ವಿವಾಹವನ್ನು ನೋಡಬೇಕು ಅಂತ ಪುನಃ ಒಮ್ಮೆ ಈ ಲಕ್ಷ್ಮೀನಾರಾಯಣರು ನಮ್ಮ ಕಣ್ಣ ಮುಂದೆ ವಿವಾಹವಾಗಬೇಕು ಅನ್ನುವ ಬಯಕೆ ಅವರಿಗಿತ್ತು. ಹಾಗಾಗಿ ಲಕ್ಷ್ಮೀದೇವಿ ಕಟ್ಟಿದ ಮಂಗಳಸೂತ್ರದ ಜೊತೆಯಲ್ಲಿಯೇ ಬಂದಿದ್ದಾಳೆ. ಹೇಗೆ ಮಂಗಳಸೂತ್ರಕ್ಕೂ ಲಕ್ಷ್ಮೀದೇವಿಗೂ ವಿಯೋಗ ಇಲ್ಲವೋ, ಅಂದ್ರೆ ಲಕ್ಷ್ಮೀದೇವಿ ಯಾವಾಗಲೂ ಕೂಡ ಯಾವ ಅವತಾರವನ್ನ ಮಾಡಿದರೂ ಕೂಡ ಅವಳ ಕೊರಳಲ್ಲಿ ಮಂಗಳಸೂತ್ರ ಇದ್ದೇ ಇರುತ್ತೆ. ಸೀತೆಯಾಗಿ ಬಂದಾಗ್ಲೂ ಅಥವಾ ಇನ್ಯಾವುದೇ ರೀತಿಯ ಅವತಾರಗಳನ್ನು ತಾನು ತಾಳಿದಾಗ್ಲೂ ಕೂಡ ಅವಳಿಗೆ ಮಂಗಳಸೂತ್ರದೊಟ್ಟಿಗೆ ವಿಯೋಗ ಇಲ್ಲ. ಮಂಗಳಸೂತ್ರದೊಟ್ಟಿಗೇನೆ ಮಂಗಳಸೂತ್ರ ಕೆಲವರಿಗೆ ಅದು ಪವಿತ್ರ, ಇನ್ನೂ ಕೆಲವರಿಗೆ ಕೇವಲ ಅದು ದಾರವಷ್ಟೇ. ಇವತ್ತಿನ ಹೆಣ್ಣುಮಕ್ಕಳೆಲ್ಲ ಮಂಗಳಸೂತ್ರವನ್ನ ಬೇಕಾದಲ್ಲಿ ಬಿಚ್ಚಿಡ್ತಾ ಇರ್ತಾರೆ. ವಿವಾಹವಾದ್ರೂ ಕೆಲವರು ಮಂಗಳಸೂತ್ರವನ್ನ ಧಾರಣೆ ಮಾಡೋದಿಲ್ಲ. ಕೇಳಿದ್ರೆ ನಮ್ಮ ಕ್ರಮ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ ಅವರದ್ದೇ ರೀತಿಯ ಮೂರ್ಖತನದ ಉತ್ತರವನ್ನ ಅವ್ರು ಕೊಡ್ತಾರೆ. ಆದರೆ ಗಂಡನ ಪ್ರತೀಕವಾಗಿರ್ತಕ್ಕಂಥದ್ದು, ಮಂಗಳದ ಪ್ರತೀಕವಾಗಿರ್ತಕ್ಕಂಥದ್ದು, ದೇವರ ಪ್ರತೀಕವಾಗಿರ್ತಕ್ಕಂಥದ್ದು ಮಾಂಗಲ್ಯ. ನಾನು
ಪರರ ಸೊತ್ತಲ್ಲ, ನಾನೆಂದೆಂದಿಗೂ ಕೂಡ ನನ್ನ ಪುರುಷನ, ನನ್ನ ಗಂಡನ, ನನ್ನ ಒಡೆಯನ, ನನ್ನ ಪತಿಯ ಸ್ವತ್ತು ನಾನು. ಇನ್ನು ಮಂಗಳಸೂತ್ರಕ್ಕೆ ಹಲವು ರೀತಿಯ ಅರ್ಥಗಳಿದೆ. ಲಕ್ಷ್ಮೀದೇವಿ ತಾನು ಎಂದೆಂದಿಗೂ ಕೂಡ ಬೇರೆಯವರ ಸ್ವತ್ತಾಗುವುದಿಲ್ಲ, ನಾನೆಂದೆಂದಿಗೂ ಕೂಡ ನಾರಾಯಣನ ಸ್ವತ್ತೇ, ಹಾಗಾಗಿ ನನ್ನನ್ನು ಯಾರೂ ವಿವಾಹವಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮಂಗಳಸೂತ್ರವನ್ನ ಧಾರಣ ಮಾಡಿಕೊಂಡೇ ಬಂದಿದ್ದಾಳವಳು. ಅದರ ಮೂಲಕನೇ ಎಲ್ಲರಿಗೂ ಅರ್ಥ ಆಗೋಯ್ತು, ಮೂರ್ಖರಿಗೂ ಅರ್ಥ ಆಗೋಯ್ತಂತೆ. ಇವಳು ಕೇವಲ ಯಾರೋ ಬಾಲೆ ಅಲ್ಲ, ವಿವಾಹವಾಗ್ಲಿಕ್ಕೆ ಬಂದಿರತಕ್ಕಂಥ ಕನ್ಯೆ ಅಲ್ಲ, ಇವಳು ಸಾಕ್ಷಾತ್ ರಮಾದೇವಿ, ಲಕ್ಷ್ಮೀದೇವಿ ಕಟ್ಟಿದ ಮಂಗಳಸೂತ್ರ. ಮಂಗಳಸೂತ್ರಕ್ಕೂ ಲಕ್ಷ್ಮೀದೇವಿಗೂ ವಿಯೋಗ ಇಲ್ಲ. ಇದಕ್ಕೇನೆ ವಿಯೋಗ ಇಲ್ಲ ಅಂದ್ರೆ ಇನ್ನು ಭಗವಂತನಿಗೂ ಲಕ್ಷ್ಮೀದೇವಿಗೂ ವಿಯೋಗ ಯಾವ ಜನ್ಮಕ್ಕೂ ಇಲ್ಲ ಅಂತ. ರಾಮಾಯಣದಲ್ಲಿ ಆಗ್ಬೇಕಾದಾಗ ಸೀತೆಯನ್ನ ರಾಮ ಕಾಡಿಗೆ ಕಳಿಸ್ತಾನೆ. ಅದು ಅವತಾರ ಮುಗಿಸ್ಬೇಕು, ರಾಮ ಅವತಾರ ಮುಗಿಬೇಕು. ಹಾಗಾಗಿ ಅಲ್ಲೆಲ್ಲ ಈ ಘಟನೆಗಳೆಲ್ಲ ನಡೀತಾ ಬರ್ತದೆ. ಜೊತೆಗೆ ಕೆಲವು ಮೂರ್ಖ ಜನರಿಗೂ ಕೂಡ ಪಾಪ ಮಾಡಲಿಕ್ಕೆ ಭಗವಂತ ಅವಕಾಶ ಕೊಟ್ಟ. ಅವರೆಲ್ಲ ಏನ್ ಅನ್ಕೊಂಡ್ರು? ರಾಮ ಸೀತೆಯನ್ನ ಬಿಟ್ಟು ಹೋದ, ಸೀತೆಯನ್ನ ರಾವಣ ಅಪಹರಣ ಮಾಡಿಕೊಂಡೋದ ಅಂತ ಹಲವು ರೀತಿಯಲ್ಲಿ ಅವರೆಲ್ಲ ತಪ್ಪಾಗಿ ಭಾವಿಸಿದ್ರು. ರಾಮ ಮೂಲ ಸೀತೆಯನ್ನ ಅಪಹರಣ ಮಾಡಲೂ ಇಲ್ಲ, ಜೊತೆಗೆ ರಾಮನೂ ಅಷ್ಟೇನೆ ರಾವಣನನ್ನ ಕೊಂದಾದ ಮೇಲೆ ಪುನಃ ಸೀತೆಯನ್ನ ಕರ್ಕೊಂಡು ಬಂದು ಅವತಾರ ಸಮಾಪ್ತಿ ಮಾಡಬೇಕು ಅಂತಿದ್ದಾಗ ಸೀತೆಯನ್ನೇನು ಕಾಡಿಗೆ ಬಿಡ್ತಾನೆ. ಮೂರ್ಖರೆಲ್ಲ ಭಾವಿಸ್ತಾರಂತೆ ರಾಮ ಸೀತೆಯನ್ನ ಕಾಡಿಗೆ ಕಳಿಸಿಬಿಟ್ಟ, ತುಂಬು ಗರ್ಭಿಣಿ ಅಂತ ಸೀತೆಯನ್ನ ರಾವಣ ತ್ಯಾಗ ಮಾಡ್ತಾ ಇದ್ದಾನೆ, ಪರಿತ್ಯಾಗ ಬಿಡ್ತಾ ಇದ್ದಾನೆ. ಇದೆಲ್ಲ ಭಗವಂತನ ಲೀಲೆ, ಭಗವಂತ ತನ್ನ ಅವತಾರವನ್ನ ಸಮಾಪ್ತಿ ಮಾಡ್ತಾ ಇದ್ದಾನೆ ಅಂತ ಭಾವಿಸಿದವರು ಪುಣ್ಯವಂತರಾದ್ರು, ಗೆದ್ರು. ರಾಮ ಎಲ್ಲರಂತೆ ತಪ್ಪು ತಿಳಿದುಕೊಂಡು ತನ್ನ ಹೆಂಡತಿಯನ್ನ ಬಿಡ್ತಾ ಇದ್ದಾನೆ, ಯಾವ ವಿಚಾರವೂ ಮಾಡದೆ ಕಾಡಿಗೆ ಕಳಿಸಿಕೊಡ್ತಾ ಇದ್ದಾನೆ ಅಂತ ಯೋಚನೆ ಮಾಡಿದವರು ಸೋತರು, ಪಾಪವನ್ನ ಪಡೆದುಕೊಂಡ್ರು. ಯಾಕಂದ್ರೆ ಅವರು ಭಗವಂತನನ್ನ ಸಾಮಾನ್ಯ ಅಂತ ಭಾವಿಸಿಬಿಟ್ರು. ರುಕ್ಮಿಣಿಗೆ ಕೃಷ್ಣ ಪರಮಾತ್ಮನಿಗಾಗಲಿ, ಸೀತಾರಾಮನಿಗಾಗಲಿ, ಅಥವಾ ಇನ್ಯಾವುದೇ ರೀತಿಯ ಭಗವಂತನ ಅವತಾರಕ್ಕೂ ರಮಾದೇವಿಯ ಅವತಾರಕ್ಕೂ ವಿಯೋಗ ಇದೆ ಅಂತ ಭಾವಿಸಿದ್ರೆ ಅದು ಅತ್ಯಂತ ಮೂರ್ಖತನದ ಪರಮಾವಧಿಯಾಗಿರುತ್ತೆ. ಎಂದೆಂದಿಗೂ ಲಕ್ಷ್ಮೀನಾರಾಯಣರಿಗೆ ವಿಯೋಗ ಇಲ್ಲ, ಹಾಗೆ ಲಕ್ಷ್ಮೀದೇವಿಗೂ ಮಂಗಳಸೂತ್ರಕ್ಕೂ ಯೋಗ ಇಲ್ಲ. ಹಾಗಾಗಿ ಲಕ್ಷ್ಮೀದೇವಿ ತಾನು ಯಾವುದೇ ರೀತಿಯ ಅವತಾರಗಳನ್ನ ಮಾಡಿದರೂ ಸಹ ತಾನು ಮಂಗಳಸೂತ್ರವನ್ನು ಧಾರಣೆ ಮಾಡಿಕೊಂಡೇ ಬಂದಿರ್ತಾಳೆ. ಅದು ಮೂರ್ಖರಿಗೆ ಅದು ಕಣ್ಣಿಗೆ ಕಾಣಿಸಿರೋದಿಲ್ಲ, ಸಜ್ಜನರಿಗೆ ಗೊತ್ತಿರುತ್ತೆ ಇದು ಲಕ್ಷ್ಮೀದೇವಿಯ ಸೊತ್ತೆ ಅಂತ. ಜನಕ ಮಹಾರಾಜನಿಗೆ ಗೊತ್ತಿತ್ತು ರಾಮನೇ ಬರ್ತಾನೆ, ರಾಮನೇ ವರಿಸ್ತಾನೆ ಅಂತ. ಆದರೂ ಕೂಡ ಒಂದು ನಾಟಕಕ್ಕೆ ಒಂದು ಸ್ವಯಂವರವನ್ನ ಏರ್ಪಡಿಸಿದ. ಆದರೆ ಜನಕ ಮಹಾರಾಜನಿಗೆ ಗೊತ್ತಿತ್ತು ಇವಳನ್ನ ವರಿಸೋದು ಶ್ರೀರಾಮನೇ. ಹಾಗಾಗಿ ಅವನು ಅತ್ಯಂತ ಸಂತೋಷದಿಂದ ವಿವಾಹ ಮಾಡಿಕೊಟ್ಟ, ಎಲ್ಲೂ ಜಗಳ ಆಗ್ಲಿಲ್ಲ, ಏನೂ ಆಗ್ಲಿಲ್ಲ. ಹಾಗೆ ಜಾಂಬವಂತನಿಗಾಗ್ಲಿ ಅಥವಾ ಇನ್ಯಾವುದೇ ರೀತಿಯ ಲಕ್ಷ್ಮೀ ಅವತಾರಗಳನ್ನ ಭಗವಂತ ಎಲ್ಲೆಲ್ಲಿ ತಾನು ವಿವಾಹ ಮಾಡಿಕೊಂಡಿದ್ದಾನೋ, ವರಿಸಿದ್ದಾನೋ, ಅಲ್ಲೆಲ್ಲ ಕೂಡ ಕೆಲವೊಂದು ಕಡೆ ಕೆಲವು ನಾಟಕಗಳು ನಡೆಯುತ್ತೆ. ಅದು ಯಾಕೆ ಅಂತಂದ್ರೆ ಮೂರ್ಖ ಜನರಿಗೆ ಭಗವಂತ ಪಾಪ ಮಾಡಿಸ್ಬೇಕು. ಅವರೆಲ್ಲ ಅನ್ಕೊಳ್ಬೇಕು ಏನಂತ, ಲಕ್ಷ್ಮೀನಾರಾಯಣರನ್ನ ಸಾಮಾನ್ಯರು ಅಂತ ಭಾವಿಸ್ಬೇಕು. ಕೃಷ್ಣನೊಟ್ಟಿಗೆ ರಾಮನೊಟ್ಟಿಗೆ ಯುದ್ಧಕ್ಕೆ ಬರಬೇಕು, ಬಂದಾಗ್ಲೇ ಅಲ್ವಾ ಅವ್ರು ಇನ್ನೂ ಹೆಚ್ಚು ಪಾಪ ಮಾಡಲಿಕ್ಕೆ ಸಾಧ್ಯ, ಅವರನ್ನ ಇನ್ನೂ ಘೋರ ನರಕಕ್ಕೆ ಕಳಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಭಗವಂತ ಇದನ್ನ ತನ್ನ ಕ್ರೀಡೆಯ ಮೂಲಕ ಆಯಾಯ ಅವತಾರಗಳಲ್ಲಿ ತೋರಿಸಿಕೊಟ್ಟಿದ್ದಾನೆ. ಅಲ್ಲಿ ಭಗವಂತನ ಲೀಲೆಯನ್ನು ನೋಡಿ ಸಂತೋಷ ಪಟ್ಟವರಿಗೆ ಪುಣ್ಯ ಸಿಕ್ಕಿದೆ. ಭಗವಂತನ ಲೀಲೆಯನ್ನ ಅರ್ಥ ಮಾಡಿಕೊಳ್ಳದೆ ಅಯ್ಯಯ್ಯೋ ರಾಮನೂ ನಮ್ಮಂತೆಯೇ, ಅಯ್ಯಯ್ಯೋ ಕೃಷ್ಣನೂ ನಮ್ಮಂತೆ ಅಂತ ಭಾವಿಸಿದವರಿಗೆ ನರಕ ಸಿಕ್ಕಿದೆ, ಪಾಪ ಸಿಕ್ಕಿದೆ. ಹೀಗೆ ನಿಮಗೆ ಮಂಗಳಸೂತ್ರದ ಬಗ್ಗೆ, ಯಾಕೆ ತಾನು ಲಕ್ಷ್ಮೀದೇವಿ ಮಂಗಳಸೂತ್ರವನ್ನು ಧಾರಣ ಮಾಡ್ಕೊಂಡು ಬಂದಿದ್ದಾಳೆ ಅನ್ನೋದಕ್ಕೆ ಸ್ವಲ್ಪ ಮಾಹಿತಿ ಪದದಲ್ಲಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ,
ಅಂಬುಜವೆರಡು ಕರಯುಗದಿ ಅಂಬುಜವೆರಡು ಕರಯುಗದಿ ಧರಿಸಿ ಪೀತಾಂಬರ ಬಿಟ್ಟು ಮೆರೆದಳು. ಪೀತಾಂಬರ ವಸ್ತ್ರವನ್ನ ಧಾರಣೆ ಮಾಡಿ ಬಂದಿದ್ದಾಳೆ. ಮತ್ತೆ ಇನ್ನು ಅನೇಕ ರೀತಿಯ ವ್ಯಾಖ್ಯಾನವನ್ನ ಇಲ್ಲೆಲ್ಲ ತಿಳಿಸ್ತಾ ಇದ್ದಾರೆ. ಈ ಕಮಲಗಳನ್ನ ಯಾರು ಕೊಟ್ಟಿರಬಹುದು? ಈ ಕಮಲಗಳನ್ನ ಲಕ್ಷ್ಮೀದೇವಿ ಏನು ಈ 2 ಕಮಲಗಳನ್ನ ಧಾರಣ ಮಾಡಿಕೊಂಡಿದ್ದಾಳೆ, ಅದನ್ನ ಯಾರು ಕೊಟ್ಟಿರಬಹುದು ಅಂದ್ರೆ ಬ್ರಹ್ಮದೇವರು ಮತ್ತೆ ವಾಯುದೇವರು ಆ ಕಮಲಗಳನ್ನ ತನ್ನ ತಾಯಿಗೆ ತಂದು ಕೊಟ್ಟಿದ್ದಾರೆ ಅಂತ. ಬ್ರಹ್ಮದೇವರಿಗಾಗ್ಲಿ ವಾಯುದೇವರಿಗಾಗ್ಲಿ ತಾಯಿ ಯಾರು? ಜಗಜ್ಜನನಿ ಲಕ್ಷ್ಮೀದೇವಿ ಅಲ್ವಾ? ಹಾಗಾಗಿ ತಮ್ಮ ತಾಯಿಗೆ ಪ್ರೀತಿಯಿಂದ ಆ ಇಬ್ಬರು ಮಕ್ಕಳಾಗಿರ್ತಕ್ಕಂಥ ಬ್ರಹ್ಮವಾಯುದೇವರು ಕಮಲವನ್ನು ತಂದು ಕೊಟ್ಟಿದ್ದಾರೆ. ಇನ್ನು ವಸ್ತ್ರವನ್ನ, ಸೀರೆಯನ್ನ ಸಾಕ್ಷಾತ್ತಾಗಿ ಗರುಡ ದೇವರು ತಂದು ಕೊಟ್ಟಿದ್ದಾರೆ ಅಂತ. ಇನ್ನು ಇದಕ್ಕೆ ಅನೇಕ ರೀತಿಯ ವ್ಯಾಖ್ಯಾನಗಳಿದ್ದಾವೆ. ಅವರೆಲ್ಲ ಕೂಡ ಮಾತೃ ಹೃದಯದಿಂದ, ಬ್ರಹ್ಮದೇವರಾಗ್ಲಿ ವಾಯುದೇವರಾಗ್ಲಿ ಗರುಡ ದೇವರಾಗ್ಲಿ ಮಾತೃ ಹೃದಯದಿಂದ ತಾಯಿ ಮೇಲೆ ಇರತಕ್ಕಂಥ ಅಕ್ಕರೆಯಿಂದ ಇವೆಲ್ಲವನ್ನು ಕೊಟ್ಟಿದ್ದಾರೆ ಎನ್ನುವ ವ್ಯಾಖ್ಯಾನವನ್ನ ಆದರಾದರೂ ತಿಳಿಸ್ತಾ ಇದ್ದಾರೆ. ಇನ್ನು ಅನೇಕ ವಿಚಾರಗಳಿದ್ದಾವೆ, ಅದನ್ನ ಮುಂದೆ ಬರ್ತಕ್ಕಂಥ ಪದದಲ್ಲಿ ತಿಳ್ಕೊಳ್ಳೋಣ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ, ಶಂಖದಂತೆ ಇರತಕ್ಕಂಥ ಕಂಠ, ಸುಂದರವಾದ ಕಂಠ, ಅಂತ ಕಂಠದಲ್ಲಿ ಕಟ್ಟಿದ ಮಂಗಳ ಸೂತ್ರ, ಜೊತೆಗೆ ಅಂಬುಜವೆರಡು ಕರಯುಗದಿ, 2 ಕೈಗಳಲ್ಲೂ ಕೂಡ ಕಮಲವನ್ನು ಧಾರಣೆ ಮಾಡಿದ್ದಾಳೆ. ಅಂಬುಜವೆರಡು ಕರಯುಗದಿ ಧರಿಸಿ ಇದನ್ನು ಧಾರಣ ಮಾಡಿಕೊಂಡಿರ್ತಕ್ಕಂಥ ರಮಾದೇವಿ ಮಹಾಲಕ್ಷ್ಮಿ ಪೀತಾಂಬರ ಒಟ್ಟು ಮೆರೆದಳು. ಪೀತಾಂಬರ ವಸ್ತ್ರವನ್ನ ಉಟ್ಟುಕೊಂಡು ತಾನು ಮೆರಿತಾ ಇದ್ದಾಳೆ. ಅತ್ಯಂತ ಶೋಭಿಸ್ತಾಳೆ, ಅಂದ್ರೆ ಶೋಭಾಯಮಾನವಾಗಿ ತಾನು ಮೆರೆಯುತ್ತಾ ಇದ್ದಾಳೆ, ಶೋಭಿಸ್ತಾ ಇದ್ದಾಳೆ ಅನ್ನುವಂಥ ವಿಚಾರವನ್ನ ವಾದಿರಾಜ ಸಾರ್ವಭೌಮರು ಈ ಪದದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇನ್ನೂ ಅನೇಕ ವಿಚಾರಗಳನ್ನ ಹೇಳಬಹುದು, ಆದರೆ ತುಂಬಾ ವಿಚಾರಗಳನ್ನ ಹೇಳ್ತಾ ಹೋಗಿಬಿಟ್ರೆ ನಿಮಗೆ ಒಂದೇ ಪದದಲ್ಲಿ ಸುಸ್ತಾಗಿ ಬಿಡುತ್ತೆ, ಬೋರ್ ಆಗಿ ಬಿಡುತ್ತೆ. ಹಾಗಾಗಿ ಕ್ರಮಶಃ ಒಂದೊಂದು ಪದದಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ವಿಚಾರವನ್ನ ಚಿಂತನೆ ಮಾಡ್ತಾ ಬರೋಣ. ಮುಂದಿನ ಪದದಲ್ಲಿ ಹಲವು ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ. ಹರೇ ಶ್ರೀನಿವಾಸ.